ದಿವಸ ಕನಸಿಗೆ ಬರ್ತಿದ್ದಾರೆ, ಬಟ್ ಮಾತಾಡ್ತಿಲ್ಲ, ಮೌನವಾಗಿದ್ದಾರೆ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಹೇಗಿದ್ದೀರಾ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಏನಪ್ಪ ಇವತ್ತಿನ ವ್ಲಾಗ್ ಸ್ಪೆಷಲ್ ಅಂದರೆ ಏನೂ ಇಲ್ಲ. ಸೊ ಇವತ್ತು ನನ್ನ ಲೈಫಲ್ಲಿ ಒಂದು ದೊಡ್ಡ ಮೆಮೊರಿಬಲ್ ಡೇನೇ ಇದು. ಲೈಫ್ ಲಾಂಗ್ ನಾನು ಇದನ್ನು ಇಟ್ಕೊಂಡು ಜರ್ನಿ ಮಾಡಬೇಕು. ನನಗೆ ಲೈಫ್ ಅನ್ನೋದೇನು, ನನಗೆ ಲೈಫ್ ಕೊಟ್ಟಿರೋ ಅಂಥ ದಿನ ಇದು. ಸೊ ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ಇವತ್ತು. ಸೊ 5th and 6th. ಹೋದ ವರ್ಷ ಹೇಗಿತ್ತು ಈ ಮೂಮೆಂಟ್ಸ್ ಎಲ್ಲ ಇವತ್ತಿನ ಡೇ. ಎಲ್ಲರೂ ವೆಡ್ಡಿಂಗ್ ಡೇನ ಒಂದೇ ಡೇನ ಸೆಲೆಬ್ರೇಷನ್ ಮಾಡ್ಕೊಳ್ತಾರೆ. ನನ್ನ ಹಸ್ಬೆಂಡ್ ಸ್ಪೆಷಲ್ 2 days ಸೆಲೆಬ್ರೇಷನ್ ಮಾಡ್ಕೊಳ್ತಿದ್ರು. ಸೊ ಅಂತಿದ್ರು ಅದೇನು ಒಂದು ದಿವಸ ವೆಡ್ಡಿಂಗ್ ಡೇನ ಸೆಲೆಬ್ರೇಟ್ ಮಾಡ್ತಾರೆ, 2 days ಅವ್ರಿಗೇನೋ ಒಂದು ಖುಷಿ. ಸೊ ಹಂಗಾಗ್ಬಿಟ್ಟು ಇವತ್ತು ಎಲ್ಲ ನೋಡಬೇಕು. ಆಲ್ಬಮ್ಸ್ ತೆಗಿಯೋಕ್ಕೆ ಬಿಟ್ಟಿಲ್ಲ ಅಮ್ಮ. ಸೊ ಬೇಡ ಅಂದರು, ಆಲ್ಬಮ್ ತೆಗಿಯೋಕ್ಕೇ ಬಿಟ್ಟಿಲ್ಲ. ಸೊ ಹಂಗಾಗ್ಬಿಟ್ಟು ಕ್ಯಾಸೆಟ್ ಸಿಕ್ತು. ಕ್ಯಾಸೆಟ್ಟು ಅಮ್ಮಂಗೆ ಗೊತ್ತಿಲ್ಲದೆ ಅಲ್ಲೇ ಇತ್ತು, ಹಾಕ್ಕೊಂಡು ನೋಡ್ತಾ ಇದ್ದೀನಿ. ಸೊ ನಿಮಗೆಲ್ಲರಿಗೂ ನನ್ನ ವೆಡ್ಡಿಂಗ್ ಕ್ಯಾಸೆಟ್ನ ಶೇರ್ ಮಾಡ್ತೀನಿ. ಸೊ ನೋಡಿ, 15 years ಹೇಗಿತ್ತು ನನ್ನ ಲೈಫಲ್ಲಿ ಖುಷಿ. ಸೊ ಇವಾಗೂ ಇದ್ದಾರೆ ಅವರು, ನನ್ನ ಬಿಟ್ಟು ಎಲ್ಲೂ ಹೋಗೋದಿಲ್ಲ. 2 days ಕನಸಿಗೆ ಬರ್ತಾನೆ ಇದ್ದಾರೆ, ಬ್ಯಾಕ್ ಟು ಬ್ಯಾಕ್ ದಿವಸ ಕನಸಿಗೆ ಬರ್ತಿದ್ದಾರೆ, ಬಟ್ ಮಾತಾಡ್ತಿಲ್ಲ, ಮೌನವಾಗಿದ್ದಾರೆ. ಎಲ್ಲೋ ಅವ್ರು ನನ್ನನ್ನು ತುಂಬ ಮಿಸ್ ಮಾಡ್ಕೊತಾರೆ. ನನ್ನನ್ನು ಅವ್ರು ಎಷ್ಟು ಪ್ರೀತಿ ಮಾಡ್ತಿದ್ರು, ನನ್ನನ್ನು ಹೇಗೆ ನೋಡ್ಕೊಂಡಿದ್ರು, ಹೆಂಟೇರ್ ನಮ್ಮ ಫ್ಯಾಮಿಲಿಗೇ ಗೊತ್ತು. ಸೊ ನಾನು ಇದೀನಿ ಇವಾಗ ಅಂದ್ರೂ ಎಲ್ಲರಿಗೂ ಒಂದು ಖುಷಿ. ಸೊ ನಾನು ಇರೋದೇ ಇಲ್ಲ ಅವ್ರನ್ನ ಬಿಟ್ಟು ಅಂದ್ಕೊಂಡಿದ್ರು. ಆ ಥರ ಬೌಂಡ್ ನಂದು ಅವ್ರದ್ದು. ಸೊ ನನ್ನ ಚಿಕ್ಕ ಮಗ ಸ್ಪೆಷಲ್ ಏನಂದರೆ, ಅವ್ನು June 1 ಬಂದಾಗಿಂದ ಅವ್ರ ಅಮ್ಮಮ್ಮನ ಹತ್ರ ಹೇಳ್ತಿದ್ದಾನೆ, ಸೊ ಮಮ್ಮಿಗೆ ನೆನಪು ಮಾಡಬಾರ್ದು, June 6, 5 and 6 ಆ್ಯನಿವರ್ಸರಿ ಇದೆ ಅಮ್ಮಮ್ಮ ಅಂತ ಹೇಳಿದ್ನಂತೆ. ಎಲ್ಲೋ ನನಗೆ ಗಾಡ್ ಗಿಫ್ಟ್ ಅವರೇನೆ. ಈ ಥರ ನನ್ನ ಮಕ್ಕಳು ಅದನ್ನು, ಬಟ್ ನಾನು ಯಾವತ್ತೂ ಮರೆಯೋಕ್ಕಾಗೋದೇ ಇಲ್ಲ ಅಲ್ವಾ ಈ ಡೇಟು. ಸೊ ಬನ್ನಿ, ವೆಡ್ಡಿಂಗ್ ಕ್ಯಾಸೆಟ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅಂದ್ಕೊಂಡಿದ್ದೀನಿ. ನೀವು ಕೂಡ ಎಲ್ಲ ನೋಡಿ. ಸೊ ಹಾಗೆ ಒಂದು ವೆಡ್ಡಿಂಗ್ ಹೋಗಬೇಕು ಅಂತ ನಾನು ಅಂದ್ಕೊಂಡಿಲ್ಲ. ಚಿಕ್ಕಮ್ಮ ಅವರು ಕಾಲ್ ಮಾಡಿದರು, ಬರ್ತೀವಿ ವೆಡ್ಡಿಂಗ್ ಕರ್ಕೊಂಡು ಹೋಗ್ತೀನಿ, ರೆಡಿ ಆಗು ಅಂತ. ಸೊ ಆ ಮದುವೆ ನಮ್ಮ ಯಜಮಾನ್ರ ಕಡೆ ರಿಲೇಟಿವ್ಸ್ದೇನೆ, ಸ್ವಂತ ಚಿಕ್ಕಪ್ಪನ ಮಗಂದು ಮದುವೆ. ಹಾಗೆ ಆಂಟಿ ಅವ್ರಿಗೆ ಹುಡುಗಿ ಅವ್ರ ಭಾವನ ಸೊಸೆ ತಂಗಿ ಆಗಬೇಕು. ಸೊ ಹಂಗಾಗಿ ನನಗೆಲ್ಲೋ ಹೋಗೋಕ್ಕೆ ಇಷ್ಟ ಇಲ್ಲ. ಹಾಗೆ ಹೋದರೆ ಅದನ್ನು ಕೂಡ ಶೇರ್ ಮಾಡ್ತೀನಿ. ನನ್ನ ಹಸ್ಬೆಂಡ್ ವೆಡ್ಡಿಂಗ್ ಮೆಮೊರಿ ಜರ್ನಿನ ನೀವು ಕೂಡ ನೋಡಿ. ಹಾಗೆ ನನಗೆ ಮದುವೆಗೂ ಮುಂಚೆ ನನ್ನ ಮದುವೆ ಸೆಟ್ಟಾಗಿ ಜನವರಿಯಲ್ಲಿ ನನಗೆ ಸೆಟ್ಟಾಗಿದ್ದು, ಡಿಸೆಂಬರ್ ಆ ಥರ. ಜನವರಿಯಲ್ಲಿ ಮದುವೆ, ಡಿಸೆಂಬರ್ ಎಂಡಿಂಗಲ್ಲಿ ಸೆಟ್ಟಾಗಿದ್ದು ಹುಡುಗ ಅವ್ರು ನೋಡಿದ್ದು. ಬಟ್ ನನಗಿನ್ನೂ 18 years ಕಂಪ್ಲೀಟ್ ಆಗಿಲ್ಲ ಅಂದ್ಬಿಟ್ಟು ಜೂನ್ಗೆ ನನ್ನ ಬರ್ಡೇ 25th. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು ಅಂದ್ಬಿಟ್ಟು ನಮ್ಮ ಯಜಮಾನರು 6 months ಗ್ಯಾಪ್ ಇಟ್ಕೊಂಡಿದ್ವಿ. ನಮ್ಮದು ಅರೇಂಜ್ ಮ್ಯಾರೇಜ್ ಆದ್ರೂ ಲವ್ ಕಮ್ ಅರೇಂಜು. 6 months ಅವ್ರು ನನ್ನ ಲವ್ ಮಾಡಿದ್ರು. ಡೈಲಿ ಬರೋದು, ನನ್ನನ್ನು ನೋಡೋದು, ಹೊರಗೆ ಕರ್ಕೊಂಡು ಹೋಗೋದು, ತಿಂಡಿ ತಿನ್ನಿಸೋದು, ಮಾತಾಡ್ಸೋದು, ಅದೆಲ್ಲ ರಿಮೆಂಬರ್ ಆಗ್ತಾ ಇದೆ ನನಗೆ. ಸೊ ತುಂಬಾ ಮೆಮೊರೀಸ್ ಇದೆ ಅವರೊಟ್ಟಿಗೆ ನನಗೆ. ಎಲ್ಲನ ನನಗೆ ನೋಡಿಸಿದ್ದು ಇನ್ನೂ ಆಗ ಪ್ರಪಂಚ ಜ್ಞಾನ ಬರ್ತಿತ್ತು, ತಿಳುವಳಿಕೆ. ಸೊ ಅವರಿಂದನೇ ಆಲ್ಮೋಸ್ಟು ನಾನು ಎಲ್ಲ ತಿಳುವಳಿಕೆ, ಪ್ರಪಂಚ ಅಂದರೆ ಏನು ಎಲ್ಲ ಕಲ್ತಿದ್ದು ನನ್ನ ಹಸ್ಬೆಂಡಿಂದನೇ. ಸೊ ಬನ್ನಿ, ನನ್ನ ವೆಡ್ಡಿಂಗ್ ಜರ್ನಿನ ನೋಡಿಸ್ತೀನಿ. ಇದನ್ನು ನೋಡಿ ನಾಳೆ ಏನಾದರೂ ಮದುವೆಗೆ ಅಮ್ಮನ ಕಳಿಸ್ಬೇಕು ಅಂದ್ಕೊಂಡಿದ್ದೀನಿ. ನಾನು ಹೋದರೆ ಖಂಡಿತ ನಾಳೆ ವ್ಲಾಗಲ್ಲಿ ಆ ವೆಡ್ಡಿಂಗ್ ವಿಡಿಯೋನು ಕೂಡ ಶೇರ್ ಮಾಡ್ತೀನಿ. ಸೊ ನೋಡಿ, ನನ್ನ ವೆಡ್ಡಿಂಗ್ ಮೆಮೊರಿ ಡೇಟ್, ನನ್ನ ಹೆಸರು, ಅವರ ಹೆಸರು, 5th and 6th 2010 ನೇತ್ರಾವತಿ. ಇದೆಲ್ಲ ನೆನೆಸ್ಕೊಳ್ತಿದ್ರೆ ಸ್ನೇಹ ಭವನ ಸಹಕಾರ ನಗರದಲ್ಲಿ ಮದುವೆ ಮಾಡಿಕೊಟ್ಟಿದ್ದು. ಸೊ ಅವ್ರು ನನ್ನನ್ನು ಏನೂ ಕೇಳಿರಲಿಲ್ಲ. ಅಮ್ಮ ಅವರಿಗೆ ನನಗೇನೂ ಬೇಡ,
ನೀವೇನು ಕೊಡಬೇಡಿ, ಇಡೋದು ಏನು ಕೇಳಿಲ್ಲ. ನನಗೆ ಶಾಸ್ತ್ರವಾಗಿ ಸಾಂಪ್ರದಾಯಿಕವಾಗಿ ಮದುವೆ ಮಾಡಿಕೊಡಿ. ನನ್ನನ್ನು ತುಂಬ ಇಷ್ಟಪಟ್ಟು 6 ಮಂತ್ಸ್ ನನ್ನನ್ನು ಹೆಂಗೆ ನೋಡ್ಕೊಂಡಿದ್ರು ಅಂದರೆ ಅದು ವರ್ಡ್ಸಲ್ಲಿ ಹೇಳೋಕ್ಕೇ ಆಗಲ್ಲ. ಒಂದು ಚಿಕ್ಕ ಹುಡುಗಿನ ಒಂದು ಮಗು ಥರನೇ ನನ್ನನ್ನು ಟ್ರೀಟ್ ಮಾಡ್ಕೊಂಡು ಬಂದಿದ್ದು. ಏನೂ ತಿಳುವಳಿಕೆ ಇಲ್ಲದ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ರು. 6 ಮಂತ್ಸ್ ಅವರು ಒಂದು ದಿವಸನೂ ಮಿಸ್ ಮಾಡಿಲ್ಲ. ನನ್ನನ್ನು ನೋಡಿದೆ, ಅಮ್ಮ ಇನ್ನೊಂದು ವಾರ ಇದೆ ಮದುವೆ ಅನ್ನಂಗೆ, 1 ವಾರ ಆದರೂ ಬರಬೇಡಿ ಅಂತ ಹೇಳಿದರು. ಸೊ ನೋಡಿ, ಚೌಟ್ರಿಗೆ ಎಂಟ್ರಿ ಕೊಟ್ಟಾಗ ಅವರು ಆ ಕಾತುರ ನನ್ನನ್ನು ನೋಡೋಕ್ಕೆ, ಫೋನಲ್ಲಿ ಮಾತಾಡಿಲ್ಲ, 1 ವಾರ ನನ್ನನ್ನು ನೋಡಿರಲಿಲ್ಲ. ಅವರ ಸ್ಮೈಲು, ಅವ್ರ ಕಣ್ಣಲ್ಲಿ ನೋಟ ನೋಡಿ ಪುರೋಹಿತರೆ ಬೈದ್ಬಿಟ್ರು, ಸ್ವಲ್ಪ ಯಾಕೆ ಇಷ್ಟು ಅರ್ಜೆಂಟ್ ಮಾಡ್ತಾಯಿದ್ದೀರಾ ಇರಿ ಅಂತ. ಸೊ ನೋಡಿ ಹೆಂಗೆ ನೋಡ್ತಿದ್ದಾರೆ. ನಾನು ಯಾವಾಗೋ ಹಂಗಿಸ್ತಾ ಇದ್ದೆ ಈ ಮೂಮೆಂಟ್ನ, ಅವ್ರನ್ನ ರಿಪೀಟ್ ಮಾಡಿ ಮಾಡಿ ನೋಡ್ತಾ ಇದ್ದೀನಿ ವಿಡಿಯೋದಲ್ಲಿ. ಸೊ ಅಮ್ಮ ಬೈತಿದ್ದಾರೆ, ಇವಾಗ ನಿನಗಿದು ಬೇಕಿತ್ತಾ, ವಿಡಿಯೋ ಎಲ್ಲಿ ಸಿಕ್ತು ನೀನು ಅಂತ. ಸೊ ಇದೆಲ್ಲ ಒಂದು ಸ್ವೀಟ್ ಮೆಮೊರೀಸ್ ಅಲ್ವಾ 15 ಇಯರ್ಸ್ ಆದಮೇಲೆ. ಸೊ ಅಮ್ಮನೂ ಕೂಡ ತುಂಬಾ ಮಿಸ್ ಮಾಡ್ಕೊಳ್ತಾರೆ. ನನಗಿಂತ ಒಂದು ಪಕ್ಷ ಅಮ್ಮ ತುಂಬ ತುಂಬ ಇಷ್ಟ. 6 ತಿಂಗಳು ಮದುವೆ, ನನ್ನ ಸೆಟ್ ಆದಮೇಲೆ ದಿವಸ ನನ್ನ ಅಮ್ಮ ಅವ್ರಿಗೆ ಊಟ ಇಟ್ಟು ನಮ್ಮ ಮನೆಯಲ್ಲಿ ದಿವಸ ಅವ್ರು ನಮ್ಮ ಮನೇಲಿ ಊಟ ತಿಂದು ಹೋಗ್ತಿದ್ದಿದ್ದು. ಸುಡಿ ನಮ್ಮ ಮನೆಯಲ್ಲಿ ಕಾಲುಂಗ್ರ ಎಲ್ಲ ಸೋದ್ರ ಮಾವ ಇಡೋದು. ಸೊ ಮಾವ ಕಾಲುಂಗ್ರ ಎಲ್ಲ ಇಡ್ತಾ ಇದ್ದಾರೆ, ಅದನ್ನು ಕೂಡ ಕೇಳಿದ್ರು ಅವರು, ಎಲ್ಲ ನೋಡ್ತಿದ್ದಾರೆ, ಅವ್ರಿಗೆ ಇದೆಲ್ಲ ಹೊಸದು. ಸೊ ನೋಡಿ, ಈ ಸ್ಯಾರಿ ನಾನು ಇವಾಗ ಹುಟ್ಟಿದ್ದೀನಿ ಈ ಶಾಸ್ತ್ರಕ್ಕೆ. ಈ ಸ್ಯಾರಿನ ಅವರು ಒಂದು ಡಾಲ್ಗೆ ಉಡಿಸಿದ್ರು, ಬಟ್ಟೆ ಅಂಗಡಿಲಿ ಒಂದು ಡಾಲ್ಗೆ ಉಡಿಸಿದಾಗ ತುಂಬ ತುಂಬ ಇಷ್ಟಪಟ್ಟು ಈ ಸ್ಯಾರಿನ ತೊಗೊಂಡು ಮನೆಗೆ ಬಂದಿದ್ದರು. ತುಂಬ ಇಷ್ಟಪಟ್ಟು ನಾನು ತೊಗೊಂಬಂದಿದ್ದೀನಿ ನಿನಗೋಸ್ಕರ ಅಂದ್ಬಿಟ್ಟು, ಮದುವೆಗೆ ಮುಂಚೆನೇ ಈ ಸ್ಯಾರಿ ತುಂಬ ಫೇವ್ರೆಟ್. ಅವರು ಇಷ್ಟು ಮದುವೆ ವೆಡ್ಡಿಂಗ್ ನನಗೆ ಇಷ್ಟು ವರ್ಷ ಇಷ್ಟು ಬಟ್ಟೆ ಕೊಡಿಸಿದ್ದಾರೆ, ಅದರಲ್ಲಿ ಅವರ ಫೇವ್ರೆಟ್ ಸ್ಯಾರಿ. ಹಾಗೆ ನಮ್ಮ ಮನೇಲಿ ಎಷ್ಟೇ ಎಂಗೇಜ್ಮೆಂಟ್ ಆದರೂ ಮದುವೆ ಚೌಟ್ರಿಯಲ್ಲಿ ನಿಶ್ಚಿತಾರ್ಥ ಅಂತ ಮಾಡಿದಾಗ ನಿಶ್ಚಿತಾರ್ಥ ಮಾಡ್ತೀವಿ, ಆಗ ಅತ್ತೆ ತಾಳಿ ಅಂತ ಅತ್ತೆ ಕೈಯಲ್ಲಿ ಕಟ್ಟಿಸೋದು. ಸೊ ಇದನ್ನು ಕೇಳಿದರು, ಇದೇನು ಯಾರು ಕಟ್ತಾ ಇದ್ದಾರೆ ತಾಳಿ, ನಾನಲ್ವಾ ಕಟ್ಟೋದು ಅಂತ. ಸೊ ಅವಾಗ ಹೇಳಿದರು ದೊಡ್ಡವ್ರು, ಇಲ್ಲಪ್ಪ ಅತ್ತೆ ತಾಳಿ ಅವ್ರು ಕಟ್ಟಬೇಕು ಅಂತ. ಅದೆಲ್ಲ ನೆನಪು ಯಾವಾಗೂ ನಾನು ಹಂಗಿಸ್ತಿದ್ದೆ, ನೀನು ಈ ಥರ ಕೇಳಿದ್ದೆ ನೆನಪಿದೆಯಾ ಅಂದ್ಬಿಟ್ಟು. ಸೊ ಪ್ರತಿದಿನ ಅವರ ಧ್ವನಿ ಆಗಲಿ, ಅವರ ಮಾತುಗಳಾಗಲಿ, ನನ್ನ ಲೈಫ್ ಲಾಂಗ್ ಇದನ್ನು ಜರ್ನಿ ಮಾಡಬೇಕು ಆ ಥರ ಅಷ್ಟು ಮೆಮೊರೀಸ್ ಇದೆ ಅವರೊಟ್ಟಿಗೆ ನನಗೆ. ಸೊ ತುಂಬಾ ಖುಷಿಪಟ್ಟು ಈ ಕ್ಯಾಸೆಟಲ್ಲಿ ಸಾಂಗ್ಸ್ ಎಲ್ಲ ನಾನು ಮ್ಯೂಟ್ ಮಾಡಿದ್ದೀನಿ. ಒಂದೊಂದು ಹಾಡುಗಳು ಅಷ್ಟೇ ಅವರು ವಿಡಿಯೋ ಫೋಟೋಗ್ರಾಫ್ ಅವರೇ ಮಾಡಿಸಿದ್ದು. ತುಂಬ ಇಷ್ಟಪಟ್ಟು ಒಂದೊಂದು ಹಾಡುಗಳನ್ನ ಅವ್ರು ಹಾಕ್ಸಿರೋದು ತುಂಬ ಚೆನ್ನಾಗಿದೆ. ಸಾಂಗ್ಸು ಕನ್ನಡ ಸಾಂಗ್ಸ್ ಹಾಕ್ಸಿದ್ದಾರೆ. ನನ್ನನ್ನು ಕೇಳಿ ಸಾಂಗ್ಸ್ ಎಲ್ಲ ಸೆಲೆಕ್ಟ್ ಮಾಡಿ ಅವರು ವಿಡಿಯೋಗೆ ಸಾಂಗ್ಸ್ನ ಕೊಡಿಸಿದ್ದು. ಇದೆಲ್ಲ ನೆನಪಾಗ್ತಿದೆ, ಅವ್ರು ತುಂಬಾ ನೆನಪಾಗ್ತಿದ್ದಾರೆ ನೋಡಿ. ಈ ಬೀಸಣಿಗೆ ನಾನು ಇವಾಗೂ ಎತ್ತಿಟ್ಟಿದ್ದೀನಿ. ಬೀಸಣಿಗೆಯಲ್ಲಿ ನನ್ನ ಹೆಸರು ಫಸ್ಟ್ ನಾನು ಬೀಸಣಿಗೆ ಮಾಡುವಾಗ ಬಂದಾಗ ತೋರಿಸಿದ್ದೆ ಅವರಿಗೆ. ಸೊ ಎಲ್ಲೇ ಆಗಲಿ ಫಸ್ಟ್ ನನಗೆ ಪ್ರಿಫರೆನ್ಸ್ ಕೊಡ್ತಿದ್ರು. ಬೀಸಣಿಗೆಯಲ್ಲಿ ಎಲ್ಲನೂ ಕೂಡ ಅಷ್ಟು ಅವ್ರ ಹೆಸರು ಫಸ್ಟ್ ಹಾಕ್ಸಿದಾಗ ತೆಗೆಸ್ಬಿಟ್ರು. ರೆಡಿ ಮಾಡಿ ತೋರಿಸ್ದಾಗ ಬೇಡ ಬೇಡ ನಿನ್ನ ಹೆಸರು ಫಸ್ಟ್ ಇದ್ದು ಆಮೇಲೆ ನೇತ್ರಾವಿಡ್ಸ್ ಈಶ್ವರ್ ಅಂತ ಇರಬೇಕು ಅಂತ, ಅದು ನಾನು ಡೆಕೋರೇಟ್ ಮಾಡಿದ್ದನ್ನು ಮತ್ತೆ ತೆಗೆಸಿ ಮತ್ತೆ ಇನ್ನೊಂದು ಸತಿ ಮಾಡಿಸಿದ್ರು. ಆ ಥರ ಮನಸ್ಸು ಇದ್ದಂಥ ವ್ಯಕ್ತಿ ನನ್ನ ಹಸ್ಬೆಂಡು. ಆವತ್ತು ಯಾವ ಥರ ನನ್ನನ್ನು ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿದ್ರು, ಇಲ್ಲಿವರೆಗೂ ನನಗೆ ಅದೇ ಬೆಲೆ ಅದೇ ಗೌರವನ ಕೊಡ್ತಾ ಬಂದಿದ್ದರು. ಸೊ ಇದೆಲ್ಲ ಒಂದು ಮೆಮೊರಿ, ನಿಮಗೂ ಗೊತ್ತಿರಲಿ, ನೀವು ನೋಡಲಿ ನನ್ನ ಮದುವೆ. ನಾನು ಎಲ್ಲಿನೂ ಇಲ್ಲಿವರೆಗೂ ಯಾರ ಹತ್ರನೂ ಶೇರ್ ಮಾಡಿಲ್ಲ ನನ್ನ ಮದುವೆ ವೆಡ್ಡಿಂಗ್ ಕ್ಯಾಸೆಟ್ಟು. ಸೊ ಇದೇ ಫಸ್ಟ್ ನಾನು ಪಬ್ಲಿಕ್ಕಲ್ಲಿ ತೋರಿಸ್ತಾ ಇರೋದು. ಯಾಕೋ ಇವತ್ತು ನೋಡಬೇಕು ಅನ್ನಿಸ್ತು, ಇದೊಂದು ಮೆಮೊರಿ ಉಳ್ಕೊಂಡ್ಲಿ ಅಂದ್ಬಿಟ್ಟು ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ವರ್ಷ ನಾವು ಇಬ್ಬರು ಕೂಡ ಹಾಕಿ ನೋಡ್ತಿದ್ವಿ. ವೆಡ್ಡಿಂಗ್ ಡೇ ದಿವಸ ಕ್ಯಾಸೆಟ್ ನೋಡೋದು ನಮಗೆ ಅಭ್ಯಾಸ. ಆಲ್ಬಮ್ ಆಗಲಿ ಕ್ಯಾಸೆಟ್ ಆಗಲಿ 1 ವರ್ಷಕ್ಕಾದರೂ ಒಂದು ಸತಿ ವೆಡ್ಡಿಂಗ್ ಡೇ ದಿವಸ ಒಂದು ಸ್ವಲ್ಪ ಟೈಮ್ ಮಾಡಿಕೊಂಡು ಕೂತ್ಕೊಂಡು ಎಲ್ಲನೂ ಕೂಡ ನೋಡಿ ಮಾತಾಡಿಕೊಂಡು ಈ ಥರ ಇದ್ವಿ, ಆಗ ಯಾವ ಥರ ಇತ್ತು ಅಂತ ಸೊ ರಿಮೆಂಬರ್ ಮಾಡ್ಕೊಳ್ತಾ ಇದ್ವಿ. ಸೊ ಇವತ್ತು ಅವರಿಲ್ಲ, ಇದ್ದಾರೆ ನನ್ನೊಟ್ಟಿಗೆ. ಸೊ ಅವ್ರ ನೆನಪುಗಳನ್ನ ತೆಗೆದು ಎಲ್ಲ ನೋಡ್ತಾ ಇದ್ದೀನಿ.
ಸೊ ಆಲ್ಬಮ್ ನೋಡೋಕ್ಕೆ ಅಮ್ಮ ಬಿಟ್ಟಿಲ್ಲ. ಸೊ ನೀವು ಕೂಡ ನೋಡಿ. ಇಷ್ಟೇ, ನಂಗೆ ತುಂಬ ವೀಡಿಯೋ ಮಾಡೋಕ್ಕೂ ಆಗಿಲ್ಲ. ಏನು ಬೇಕು ನನಗೆ ಅದನ್ನು ವೀಡಿಯೋ ಮಾಡ್ಕೊಂಡಿದ್ದೀನಿ. ಪೂರ್ತಿ ನನ್ನ ಎಲ್ಲನೂ ಕೂಡ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ. ಸೊ ನನಗೆ ಯಾವ್ದು ಇಷ್ಟ ಆಯಿತು ಅದನ್ನು ವೀಡಿಯೋ ಮಾಡ್ಕೊಂಡಿದ್ದೀನಿ. ಸೊ ನೀವು ಕೂಡ ನೋಡಿ. ಧಾರೆ ಮುಹೂರ್ತ ಆಗಿದ್ದು ಬೆಳಗಿನ ಜಾವ, ಬ್ರಾಹ್ಮಣಿ ಮುಹೂರ್ತದಲ್ಲಿ ಲಗ್ನ ಇದ್ದಿದ್ದು 5 ಕಾಲಲ್ಲಿ. ಸೊ ಆದರೂ ಎಲ್ಲನೂ ಕೂಡ ನೈಟ್ ಸ್ಟೇ ಆದವರು ಮಾರ್ನಿಂಗ್ ಕಡಿಮೆ ಜನ ಇದ್ದಾರೆ. ಸೊ ಒಳ್ಳೆ ನನಗೆ ಹೆಸರಿಗೆ ಅದೇ ಬಂದಿದ್ದಿದ್ದು ಟೈಮಿಂಗ್ಸು. ತುಂಬ ಚೆನ್ನಾಗಿ ಅನುರಾಧ ನಕ್ಷತ್ರ, ಅರುಂಧತಿ ನಕ್ಷತ್ರ ತೋರಿಸುವಾಗ ಬೆಳಗಿನ ಜಾವ 5 ಗಂಟೆ ಆ ಥರ ಇತ್ತು ಟೈಮು. ಸೊ 5 ಕಾಲಲ್ಲಿ ತಾಳಿ ಕಟ್ಟಿದ್ದು. ತುಂಬ ಚೆನ್ನಾಗಿ ಅವ್ರು ಅಂದ್ಕೊಂಡಂಗೆ ಶಾಸ್ತ್ರೋಕ್ತವಾಗಿ ಮಾಡಿಕೊಟ್ರು ಮದುವೆನ. ಅವ್ರು ಅದನ್ನೇ ಕೇಳಿದ್ದಿದ್ದು. ಆದರೆ ಅವ್ರು ಯಾವಾಗೂ ಅಂತಿದ್ರು, ನಾನು ಅಂದ್ಕೊಂಡಂಗೆ ನನಗೆ ಶಾಸ್ತ್ರೋಕ್ತವಾಗಿ ಮದುವೆ ಮಾಡಿಕೊಟ್ಟಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಅಂತ. ಸೊ ಇವತ್ತು ಅವರೆಲ್ಲೋ ಇದ್ದಿದ್ರೆ ಈ ಕ್ಯಾಸೆಟ್ ಇಬ್ಬರು ಕೂತ್ಕೊಂಡು ನೋಡ್ಕೊಳ್ತಾ ಎಷ್ಟು ನಗ್ತಿದ್ವಿ. ನಮ್ಮನ್ನು ನಾವೇ ನೀನು ಹಿಂಗಿದೀಯಾ, ನಾನು ಹಂಗಿದ್ದೀನಿ ಅಂತ ತುಂಬ ಹಂಗಿಸ್ತಿದ್ರು ನನ್ನನ್ನು. ಸೊ ನೋಡಿ ನೀನು ಹೆಂಗಿದೀಯಾ, ಆವಾಗ ನೋಡಿ ಇವಾಗ ಎಷ್ಟು ಬಾಯಿ ಮಾಡ್ತೀಯ, ಆವಾಗ ಮಾತು ಅಂದರೆ ತುಟಿಯಿಂದ 2 ಮಾತು ಹೊರಗೆ ಬರ್ತಿರ್ಲಿಲ್ಲ, ಇವಾಗ ಎಷ್ಟು ಜೋರು ಮಾಡ್ತೀಯಾ, ಹಾಗೆ ಹೀಗೆ ನಾನು ನೋಡಿ ನಾನು ಹೆಂಗೆ ಮಾಡಿದ್ದೀನಿ ನಿನ್ನನ್ನು ಅಂತೆಲ್ಲನೂ ಕೂಡ ತುಂಬ ಮಾತಾಡ್ತಿದ್ವಿ. ಸೊ ಹೋಪ್ ಈ ವಿಡಿಯೋ ನೋಡಿ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿರುತ್ತೆ. ಸೊ ತುಂಬ ವೀಡಿಯೋನು ನನಗೆ ಮಾಡೋಕ್ಕಾಗ್ತಿಲ್ಲ, ಎಷ್ಟು ಬೇಕೋ ಅಷ್ಟು ನನ್ನ ಕೈಯಲ್ಲಿ ಶಕ್ತಿ ಮೀರಿ ಇದನ್ನ ನೋಡಿ ಇವತ್ತು ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಸೊ ಆಗ್ತಿಲ್ಲ, ಇಲ್ಲಿಗೆ ವೀಡಿಯೋನ ಕೂಡ ಕಂಪ್ಲೀಟಾಗಿ ಎಂಡ್ ಮಾಡೋಣ ಅಂದ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ನೋಡಿ ನಿಮ್ಗೆ ಇಷ್ಟ ಆದಲ್ಲಿ ನನ್ನ ವೆಡ್ಡಿಂಗ್ ವಿಡಿಯೋ ನಿಮಗೇನು ಅನ್ನಿಸ್ತು ಅಂತ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಸೊ ಮನಸ್ಸಿಗೆ ನೋವಾಗೋ ಥರ ಮಾತ್ರ ದಯವಿಟ್ಟು ಕಮೆಂಟ್ ಮಾಡಬೇಡಿ, ಖುಷಿ ಆಗೋ ಥರ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲವ್ ಯು ಆಲ್, ಟೇಕ್ ಕೇರ್, ಬೈ ಬೈ, ಸಿ ಇನ್ ಮೈ ನೆಕ್ಸ್ಟ್ ವ್ಲಾಗ್.